ನಮಸ್ತೆ. ಈಗ ಇಂಟರ್ನೆಟ್ಟಲ್ಲಿ ಬ್ಲಾಸ್ಟ್ ಆಗ್ತಾ ಇರೋ ವಿಷಯಗಳೇನೆಂದರೆ ಆಬ್ಸ್ಟೈನ್ ಫೈಲ್ಸ್ ಬಗ್ಗೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಆಕಸ್ಮಿಕವಾಗಿ ಬಂದಿದ್ದು ಕರೋನಾ ಅಲ್ಲ. ಅದನ್ನು ಪ್ಲ್ಯಾನ್ ಮಾಡಿದ್ರು. ಯಾರು? ದೊಡ್ಡ ದೊಡ್ಡ ಜನ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ರು. ಈ ವಿಷಯವನ್ನು, ಈ ಪ್ಯಾಂಡಮಿಕ್ ಬರುತ್ತೆ ಅಂತ ಬಿಲ್ ಗೇಟ್ಸ್ ಯಾವತ್ತೋ ಒಂದಿನ ಓಪನ್ ಆಗಿ ಸ್ಟೇಜ್ ಮೇಲೆ ಹೇಳಿದ್ದುಂಟು. ಆ ವಿಡಿಯೋನ ಎಲ್ಲರೂ ನೋಡಿರ್ತೀರ. ಸೊ ಪ್ಯಾಂಡಮಿಕ್ ಬರುತ್ತೆ, ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿತಾರೆ. ಇದೆಲ್ಲ ಯಾಕೆ ಅಂದರೆ ಜನಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಅಂತ ಅವ್ರದ್ದೊಂದು ಪ್ಲ್ಯಾನ್ ಇರುತ್ತೆ. ಅವರೇ ವೈರಸ್ನ ಬಿಡ್ತಾರೆ. ಅದಕ್ಕೆ ವ್ಯಾಕ್ಸಿನ್ ಕೂಡ ಅವರೇ ಕಂಡು ಹಿಡಿತಾರೆ. ಅದಕ್ಕೆ WHO ಅವ್ರನ್ನೂ ಈ ಒಂದು ಕ್ರೈಮಲ್ಲಿ, ಇದನ್ನು ಕ್ರೈಮ್ ಅಂತಲೇ ಕರಿಬೇಕು, ಈ ಒಂದು ಕ್ರೈಮಲ್ಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ತಾರೆ. ಗೂಬೆ ಯಾರ ಮೇಲೆ ಕೂರಿಸ್ತಾರೆ? ಚೀನಾ ಮೇಲೆ ಕೂರಿಸ್ತಾರೆ. ಓಕೆ, ಸೊ ಇದು ಒಂದು ಬಂತು. ಇದಾದಮೇಲೆ ಇನ್ನೊಂದು ಈಗ 2026 ಈ ಒಂದು ಫೈಲ್ಸ್ ಬಿಡುಗಡೆ ಆಗಲಿಕ್ಕೆ ಏನು ಕಾರಣ? ಏನಾದರೂ ಒಂದು ರೀಸನ್ ಇರಬೇಕಲ್ವಾ? ಯಾಕಂದರೆ ಟ್ರಂಪ್ ಸಾಹೇಬರು ಮನಸ್ಸು ಮಾಡಿದರೆ ಈ ಫೈಲ್ಸ್ ಆಚೆ ಬರ್ದಂಗೆ ನೋಡ್ಕೋಬೋದಿತ್ತು. ಯಾಕಂದರೆ ಅವ್ರು ದೊಡ್ಡದಾಗಿ ಅವ್ರದ್ದೇ ಒಂದು ದೊಡ್ಡ ಮೇನ್ ಫಸ್ಟ್ ಲಿಸ್ಟಲ್ಲೇ ಅವ್ರದ್ದೇ ಹೆಸರಿದೆ. ಎಲ್ಲದರಲ್ಲೂ ಅವರೇ ಎವಿಡೆನ್ಸ್ ಆಗಿದ್ದಾರೆ. ಆದರೂ ಕೂಡ ಇದನ್ನು ಆಚೆ ಬರೋಕ್ಕೆ ಬಿಟ್ಟಿದ್ದಾರೆ ಅಂದರೆ ಇದರ ಅರ್ಥ ಏನು? ಏನೋ ಒಂದು ರೀಶೇಪ್ ಆಗ್ತಾ ಇದೆ ದೇಶಗಳ ಮಧ್ಯೆ, ವರ್ಲ್ಡಲ್ಲಿ ಏನೋ ಒಂದು ರೀಶೇಪ್ ಆಗ್ತಾ ಇದೆ. ಒಬ್ಬ ಶಕ್ತಿಯುತವಾದ ಮನುಷ್ಯ ತಾನು ಹೇಳಿದಂಗೆ ಯಾರೂ ಕೇಳ್ತಾ ಇಲ್ಲ, ತಾನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ತನ್ನ ಮೇಲೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆಯವರು ಅಂದಾಗ ಅವ್ನು ಏನು ಬೇಕಾದರೂ ಮಾಡೋಕ್ಕೆ ಹೊರಟ್ಬಿಡ್ತಾನೆ. ಅದೇ ಥರ ಈ ಫೈಲ್ಸ್ ಆಚೆ ಬಂದಿರೋಕ್ಕೆ ಈ ಟೈಮ್ಗೆ. ಸೊ ಏನೇ ಆಗಲಿ, ಒಂದು ಲೈಫಲ್ಲಿ ಏನಾದರೂ ಒಂದು ನಡೀತಾ ಇಲ್ಲ, ಏನೋ ಒಂದು ಆಗ್ತಾ ಇದೆ, ಏನೋ ಒಂದು ಆಗುತ್ತೆ ಅಂದಾಗ ಅದು ಏನಾದರೂ ಒಂದು ರೀಶೇಪ್ಗೆ ಅದು ಕಾರಣ ಆಗಿರುತ್ತೆ. ಸೊ ಇನ್ನೊಂದು ಪ್ಯಾಂಡಮಿಕ್ ಬರ್ಬೋದು. ಸೊ ಅವ್ರ ಪ್ಲ್ಯಾನ್ ಪ್ರಕಾರ 2026 ಫೆಬ್ರವರಿ 8 ಅಥವಾ 9ಕ್ಕೆ 3ನೇ ವರ್ಲ್ಡ್ ವಾರ್ ಆಗಬೇಕಾಗಿತ್ತು. ಅದು ಆಗೋಕ್ಕಾಗಿಲ್ಲ. ಇನ್ನೇನೋ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ, ಅದು ಆಗೇ ಆಗುತ್ತೆ. ವೆದರ್ ಇಟ್ ಈಸ್ ಅದು ರೀಶೇಪ್ ಯಾವ ಮುಖಾಂತರ ಆಗುತ್ತೆ? ಇನ್ನೊಂದು ಪ್ಯಾಂಡಮಿಕ್ ಬರ್ಬೋದು, ಇನ್ನೊಂದು ಯಾವುದೋ ವೈರಸ್ ಅಟ್ಯಾಕ್ ಆಗ್ಬೋದು, ಇಲ್ಲ ಇನ್ನೇನಾದರೂ ದೊಡ್ಡ ದೊಡ್ಡ ಸುದ್ದಿಗಳು ಬರ್ಬೋದು. ಐ ಫೀಲ್ ಏನೂ ಬರ್ದಂಗಿರಲಿ ಅಂತ. ನೋಡೋಣ, ಬರುತ್ತೆ. ನಾವು ಅನುಭವಿಸ್ಬೇಕಷ್ಟೆ, ಸಾಮಾನ್ಯ ಜನ.